ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ಬಳ್ಳಾರಿ ವೀಕ್ಷಕರೇ, ನಿನ್ನೆ ಅಷ್ಟೇ ನೋಡಿದ್ರಿ, ಇಲ್ಲಿ ವಿನಾಯಕ ನಗರದಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟಿದ್ದು ಮತ್ತು ಸರ್ಕಾರ ಅವ್ರದ್ದು ಜಾಗ ಅಂತ ಹೇಳ್ತಾ ಇದ್ದಾರೆ. 7.5 ಎಕರೆ ನಮ್ಮದಿದೆ ಅಂದ್ಬಿಟ್ಟು ಅವ್ರು ಮತ್ತೆ ಮಾರ್ಕಿಂಗ್ ಹಾಕೊತಾ ಇದ್ದಾರೆ. ಇದ್ರದ್ದು ಲೈವ್ ಅಪ್ಡೇಟ್ಸ್ ನಿಮ್ಗೆ ಕೊಡ್ತೀನಿ. ಇನ್ನೊಬ್ಬರು ಜನನಾಯಕರು ಇವ್ರ ಪರ ನಿಂತಿದ್ದಾರೆ, ಅವರು ಬರ್ತಾ ಇದ್ದಾರೆ. ಇವಾಗ ನೋಡ್ತಾ ಇದ್ದೀರಾ, ಸ್ವತಃ ಶ್ರೀರಾಮುಲು ಅವರು ಇಲ್ಲಿ ಬಂದಿದ್ದಾರೆ. ಅವರು ಜನಗಳ ಪರ ನ್ಯಾಯಕ್ಕೋಸ್ಕರ ನಿಂತಾ ಇದ್ದಾರೆ. ಇಲ್ಲಿ ಏನು ನಡೆದಿದೆ, ಸತ್ಯ ಏನು ಸುಳ್ಳೇನು ಅಂತ ಅವರೇ ಬಂದು ಸ್ವತಃ ಕಣ್ಣಾರೆ ಕಂಡು ಜನಗಳಿಗೋಸ್ಕರ ನಿಂತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅವರು ಬಂದು ಖುದ್ದಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಜನರು ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಅವರ ಪ್ರೀತಿ ವಿಶ್ವಾಸ ಎಷ್ಟು ಚೆನ್ನಾಗಿದೆ ಅಂತ. ಮಾಜಿ ಶಾಸಕರಾದಂಥ ಶ್ರೀರಾಮುಲು ಸರ್ ಅವರು ಬಂದಿದ್ದಾರೆ, ಇಲ್ಲಿ ಜನಗಳ ಪರ ನಿಂತಿದ್ದಾರೆ. ಇವಾಗ ಅದು ಏನು ಚರ್ಚೆ ನಡೀತಾ ಇದೆ, 7.5 ಎಕರೆ ಇದು ಸರ್ಕಾರದ ಜಮೀನು ಅಂತ ಏನು ಮಾರ್ಕಿಂಗ್ ಆಗ್ತಾ ಇದ್ದಾರೆ, ಅದು ಏನು ತಾನೇ ನಡೆದಿದೆ ಅಂತ ಸರ್ ಅವರು ಖುದ್ದಾಗಿ ಅವರ ಜಾಗಕ್ಕೆ ಮನೆಗಳಿಗೆ ಭೇಟಿ ನೀಡಿ ಅವರು ಚೆಕ್ ಮಾಡ್ತಾ ಇದ್ದಾರೆ. ಇದನ್ನು ನೀವು ಲೈವ್ ಆಗಿ ದೃಶ್ಯವಾಗಿ ನೋಡ್ಬೋದು ನೀವು. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಬಳಿಲಿ ಬಡವರ ಬಂಧು, ಜನನಾಯಕರು, ಆಗ ನಮ್ಮ ಪ್ರೀತಿಯ ಬಳ್ಳಾರಿಯ ಫೇವ್ರೆಟ್ ನಾಯಕರು, ಬಡವರ ಬೆನ್ನೆಲುಬಾಗಿ ನ್ಯಾಯಕ್ಕೋಸ್ಕರ ಅವರ ಮಧ್ಯದಲ್ಲಿ ಬಂದು ಕೂತಿದ್ದಾರೆ. ಶ್ರೀರಾಮುಲು ಸರ್ ನಮ್ಮ ಬಳಿಲಿದ್ದಾರೆ. ಬನ್ನಿ, ಅವರು ನ್ಯಾಯ ಏನು ಕೊಡ್ತಾರೆ. ಆಲ್ರೆಡಿ ಅವ್ರು ಬಂದಿದ್ದ ತಕ್ಷಣ ನ್ಯಾಯ ಸಿಕ್ಕಿದೆ ಅಂತಲೇ ಎಲ್ಲರಿಗೂ ಒಂದು ನಂಬಿಕೆನೇ ಬಂದಿದೆ. ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡೋಣ, ಅವರೇ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ಕೇಳುವ. ಸರ್, ಇದು 1966ರಲ್ಲಿ ಅವತ್ತು ಬಳ್ಳಾರಿಯ ಸ್ಪಿನ್ನಿಂಗ್ ಮಿಲ್ ಅಂದೇಳಿ ಪ್ರಾರಂಭ ಆಯಿತು. ಪ್ರಾರಂಭ ಆದಮೇಲೆ ಸಾಕಷ್ಟು ಮಂದಿ ಇಲ್ಲಿ ಹತ್ತತ್ರ 700ರಿಂದ 800 ಮಂದಿ ಕಾರ್ಮಿಕರು ಅವತ್ತು ಈ ಸ್ಪಿನ್ನಿಂಗ್ ಮಿಲ್ದಲ್ಲಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡೋಂಥ ಟೈಮಲ್ಲಿ ಬೇರೆ ಬೇರೆ ಅನಿವಾರ್ಯ ಕಾರಣಗಳಿಂದ 1986ರಲ್ಲಿ ಅದು ಕ್ಲೋಸ್ ಆಯಿತು. ಅಂದರೆ ಅವತ್ತಿನ ಸಂದರ್ಭದಲ್ಲಿ ಕೆಲವು ಮಂದಿ ರಾಜಕಾರಣಿಗಳು ತಪ್ಪು ಮಾಡಿರೋ ಕಾರಣ ಹತ್ತತ್ರ 700 ಮಂದಿ ಕುಟುಂಬಗಳ ಬೀದಿ ಪಾಲಾದರು. ಅವತ್ತಿನ ಸಂದರ್ಭದಲ್ಲಿ ಭಾಳಷ್ಟು ಕೆಲವು ಮಂದಿ ರಾಜಕಾರಣಿಗಳು, ಕೆಲವು ಸರ್ಕಾರಗಳು ಸೇರಿಕೊಂಡು ಅವತ್ತು ಯೂನಿಯನ್ಗಳು ಪ್ರಾರಂಭ ಮಾಡಿದರು. ಯೂನಿಯನ್ನು ಮ್ಯಾನೇಜ್ಮೆಂಟ್ ವರ್ಸಸ್ಸು ಎಂಪ್ಲಾಯೀಸ್ ಮಧ್ಯೆ ಅವತ್ತು ಘರ್ಷಣೆ ಪ್ರಾರಂಭ ಆಯಿತು. ಘರ್ಷಣೆ ಪ್ರಾರಂಭ ಆದಂಥ ಟೈಮಲ್ಲಿ ಅವತ್ತು 86ರಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಯಿತು. ಕ್ಲೋಸ್ ಆದಂಥ ಟೈಮಲ್ಲಿ ಕೂಡ ಅವತ್ತು ಸ್ಪಿನ್ನಿಂಗ್ ಮಿಲ್ದಲ್ಲಿ ನೇಮ ಪ್ರಕಾರ ಅವತ್ತು ಭಾಳಷ್ಟು ಮಂದಿ ಎಂಪ್ಲಾಯೀಸ್ ಯಾರ್ಯಾರು ಇದ್ದಾರೆ ಅವರು ಎಲ್ಲರೂ ಕೂಡ ಶೇರ್ ಹೋಲ್ಡರ್ಸ್ ಆಗಿ ಅದರಲ್ಲಿ ಇದ್ದರು. ಆ ಶೇರ್ ಹೋಲ್ಡರ್ಸ್ ಆಗಿದ್ದಂಥ ಟೈಮಲ್ಲಿ ಕೂಡ ಅವತ್ತು ಯಾವುದೇ ರೀತಿಯಲ್ಲೂ ಕೂಡ ಯಾರನ್ನು ಕೂಡ ಒಪಿನಿಯನ್ ತೊಗೊಳ್ಳಾರ್ದಂತೆ ಸಡನ್ನಾಗಿ ಕ್ಲೋಸ್ ಮಾಡೋಂಥ ಕೆಲಸ ಆಯಿತು. ಕೆಲಸ ಬಂದಾದ ನಂತರ 86ರಲ್ಲಿ ಕ್ಲೋಸ್ ಆದ ನಂತರ ಕೂಡ ಅನೇಕ ಸರ್ಕಾರಗಳು ಬಂದರಾಗಲಿ, ಯಾವ ಸರ್ಕಾರಗಳು ಇವತ್ತು ಸ್ಪಿನ್ನಿಂಗ್ ಮಿಲ್ ಪ್ರಾರಂಭ ಮಾಡಬೇಕು ಅನ್ನೋಂಥ ಯೋಚನೆ ಯಾವ ಸರ್ಕಾರಗಳು ಕೂಡ ಮಾಡಿಲ್ಲ. ಅದು ಭಾಳ ಸರ್ಕಾರಗಳು ಏನಂದ್ರೆಗಿನ ಇದನ್ನು ಏನನ್ನ ಮಾಡಿ ಈ ಸ್ಪಿನ್ನಿಂಗ್ ಮಿಲ್ಲನ್ನು ಕ್ಲೋಸ್ ಮಾಡಿ ಅದನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗೆ ಬಳಕೆ ಮಾಡ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡಿದ್ರಾಗಲಿ ಯಾರು ಕೂಡ ಇದನ್ನು ಮುಂದಾಳತ್ವವನ್ನು ವಹಿಸೋಂಥ ಕೆಲಸ ಆಗಲಿಲ್ಲ. ನಂತರ ಅವತ್ತಿನ ಸಂದರ್ಭದಲ್ಲಿ 700 ಮಂದಿ ಕಾರ್ಮಿಕರು ಏನಿದ್ದರು, 700 ಮಂದಿ ಕಾರ್ಮಿಕರು ಇದು 7 ಎಕರೆ ಜಮೀನಿನಲ್ಲಿ ಅವತ್ತು ಸ್ಪಿನ್ನಿಂಗ್ ಮಿಲ್ ನಡೆಯೋಂಥ ಟೈಮಲ್ಲಿ ಕೂಡ 700 ಮಂದಿ ಕಾರ್ಮಿಕರು ಕೂಡ ಬೀದಿ ಪಾಲಾಗಿ ನಂತರ ಅವರೆಲ್ಲರೂ ಕೂಡ ಎಲ್ಲಿ ಹೋಗಲಿಲ್ಲ. ಯಾಕಂದರೆ ಇಲ್ಲೇ ಭಾಳಷ್ಟು ಮಂದಿ ಹತ್ತತ್ರ ಕೆಲಸವನ್ನು ಹುಡುಕೊಂಡಿದ್ರು, ಕೆಲಸ ಇಲ್ಲೇ ಮಾಡ್ತಾಯಿದ್ರು, ಮಕ್ಕಳಿಗೆ ಎಜುಕೇಷನ್ ಇಲ್ಲೇ ಕೊಡ್ತಾಯಿದ್ರು, ಮನೆಗಳು ಇಲ್ಲೇ ಕಟ್ಟಿಕೊಂಡಿದ್ರು. ಹಂಗಾಗಿ ಈ ವಾತಾವರಣದಲ್ಲಿ ಸೆಟ್ ಆಗಿರೋ ಕಾರಣ ಅವತ್ತು ಕ್ಲೋಸ್ ಆದಂಥ ಟೈಮಲ್ಲಿ 7 ಎಕರೆ ಜಮೀನು ಪ್ರದೇಶದಲ್ಲಿ ಅವತ್ತು ಆ ಸ್ಪಿನ್ನಿಂಗ್ ಮಿಲ್ ಕ್ಲೋಸ್ ಆದ ನಂತರ ಅವತ್ತು ಏನಾಯಿತು, ಹತ್ತತ್ರ 1 ಎಕರೆ 35 ಸೆಂಟ್ ಗುಂಟೆ ಏನಿತ್ತು ಅದನ್ನ ಲ್ಯಾಂಡ್ ಉಪಯೋಗ ಆಗಲ್ಲ ಅಂದೇಳಿ ಅವತ್ತೇನು ಮಾಡಿದರು, ಅವತ್ತಿನ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನು ತೊಗೊಂಡು ಅವರೆಲ್ಲರೂ ಕೂಡ ಜೋಪಡಿಗಳು ಹಾಕೊಂಡಂಥ ಟೈಮಲ್ಲಿ ಅವತ್ತು ಈ ಸ್ಪಿನ್ನಿಂಗ್ ಮಿಲ್ಲಲ್ಲಿ ಬಂದ್ರೆಗಿನ ಯಾರು ಇಲ್ಲಿ ಉಳಿತಿದ್ದಿಲ್ಲ ಸರ್. ಇದು ನಮ್ಮ ಊರಿನ ಕೊನೆಯ ಭಾಗ. ಇಲ್ಲಿ ಜೋಪಡಿಗಳು ಹಾಕಂತ ಇದೆ ಅಂದ್ರೆಗಿನ ಇಲ್ಲಿ ಒಂದು ಜೋಪಡಿ ಹಾಕ್ಕೊಂಡ್ರೆ ಮೊಣಕಾಲು ಮೊಟ್ಟ ಬುದ್ರೆ ನೀರೆಲ್ಲ ಕೂಡ ಕೊಚ್ಕೊಂಡು ಹೋಗ್ತಿದ್ರು, ಅದೆಲ್ಲ ಕೂಡ ನೀರು ಹರಿತಿದ್ವು. ಯಾರು ಕೂಡ ಇಲ್ಲಿ ವಾಸಿಸೋಕ್ಕೆ ಯೋಗ್ಯನೇ ಇಲ್ಲ. ಅವತ್ತಿನ ಸಂದರ್ಭದಲ್ಲಿ ಎಲ್ಲ ನನ್ನ ತಾಯಂದ್ರೆಲ್ಲರೂ ಕೂಡ ಇಲ್ಲೇ ಕೆಲಸ ಮಾಡ್ತಾರೆ ಕಾರಣ ನಮ್ಮೆಲ್ಲ ಯಜಮಾನರು ಅವತ್ತು ಸಾಕಾರದಿಂದ, ಯಾಕಂದರೆ ಸ್ಪಿನ್ನಿಂಗ್ ಮಿಲ್ದಲ್ಲಿದ್ದಂಥವ್ರು ಅವರು ಭಾಳ ಗಟ್ಟಿಯಾಗಿದ್ದರು. ಅವತ್ತು ಅವರು ಎಂಪ್ಲಾಯೀಸ್ ಪರವಾಗಿ ನಿಂತಿದ್ದರು. ಹಿರಿಯರೆಲ್ಲರೂ ಕೂಡ ಇದರಲ್ಲಿ ಕೆಲಸ ಮಾಡಿದಂಥವ್ರು ಭಾಳಷ್ಟು ಮಂದಿ ಅವರು ಕುಟುಂಬಸ್ಥರೇ ಇಲ್ಲಿರೋದು. ಹಂಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಇಲ್ಲಿದ್ದಂಥವ್ರು. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಏನಿದ್ದಿಲ್ಲ, ಅಲ್ಲಿ ಬುದುರೇರಿಯಂಥ ಜಾಗಕ್ಕೆ ಸ್ಲಮ್ ಅಂತೇಳಿ ಡಿಕ್ಲೇರ್ ಮಾಡಿಕೊಂಡು ಇವೆಲ್ಲ ಸಿಮೆಂಟ್ ರಸ್ತೆ ಮನೆಗಳು ಎಲ್ಲ ಕೂಡ ಸೇರಿಕೊಂಡು 1 ಎಕರೆ 35 ಸೆಂಟಲ್ಲಿ ಅವತ್ತು ಸ್ಲಮ್ ಅಂತೇಳಿ ಡಿಕ್ಲೇರ್ ಮಾಡಿದ್ರು. ಮಾಡಿದ ನಂತರ ಏನಾಯಿತು, ಅದನ್ನು 1 ಎಕರೆ 35 ಸೆಂಟ್ ಬಿಟ್ಟೆ
ಏನಿವತ್ತು 7 ಎಕರೆ ಏನು ನೋಡಿಸ್ತಾ ಇದ್ದಾರೋ 1 ಎಕರೆ 35 ಸೆಂಟ್ ಅದು ಸ್ಲಮ್ ಅಂತೇಳಿ ಡಿಕ್ಲೇರ್ ಮಾಡಿ ನಂತರ ಸರ್ಕಾರನೇ ಅವರಿಗೆ ಬೇಕಾದಂಥ ಹಕ್ಕುಪತ್ರಗಳನ್ನು ಕೊಟ್ಟು ಇಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ಫೆಸಿಲಿಟಿ ಕೊಟ್ಟಿದೆ, ರೋಡ್ಸ್ ಕೊಟ್ಟಿದೆ, ಡ್ರೈನೇಜ್ ಕೊಟ್ಟಿದೆ, ನಳ ಕೊಟ್ಟಿದೆ. ಅದ್ರ ಜೊತೆಲಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹತ್ತತ್ರ ನೋಡ್ರಿ 86ದಿಂದ ಇಲ್ಲಿ ತನಕ ಅಂದರೆ ಅವತ್ತಿನದಲ್ಲೇ ಪ್ರಾರಂಭ ಮಾಡಿದೆ, ಅದಕ್ಕಿಂತ ಮುಂಚೆನೇ ಇದ್ದಂಥವ್ರು. ಹಂಗಾಗಿ ಇವಾಗ ಹತ್ತತ್ರ ಇಷ್ಟು ವರ್ಷಗಳು ಜೀವನ ಆದ ನಂತರ ಇವತ್ತು ಸರ್ಕಾರ ಎಷ್ಟು ನೋಡ್ರಿ ಅರಹತುರಿಯಲ್ಲಿ ಸರ್ಕಾರ ಆದೇಶ ಹೊಡಿಸಿದೆ. ಏನು ಆದೇಶ ಹೊಡಿಸಿದೆ? ಏನು ಈ 7 ಎಕರೆ ಪ್ರದೇಶದಿಂದ ಅದು ಕಾಂಪೌಂಡ್ ವಾಲ್ ಹಾಕಬೇಕಂದ್ರೆ ಅದು ಸರ್ಕಾರ ಆದೇಶ ಓಡಿಸಿದೆ. ಸರ್ಕಾರ ಆದೇಶವನ್ನು ಓಡಿಸೋಂಥ ಟೈಮಲ್ಲಿ ಬಡವ್ರ ಪರವಾಗಿ ಅವರೊಂದು ಯೋಚನೆಯನ್ನು ಮಾಡಬೇಕಾಯ್ತು. ಬಡವರು ಇಲ್ಲಿದ್ದಾರಾ, ಬಡವರು ವಾಸಿಸ್ತಾ ಇದ್ದಾರಾ, ಅವ್ರ ಪರಿಸ್ಥಿತಿಯನ್ನು ಸ್ಥಿತಿಗತಿಗಳನ್ನು ಅವರು ಅಕಸ್ಮಿತವಾಗಿ ನಾವು ಕಾಂಪೌಂಡ್ ವಾಲ್ ಹಾಕಿದ್ರೆ ಹೆಂಗೆ ಅಂದೇಳಿ ಯೋಚನೆ ಮಾಡಬೇಕಾಯ್ತು. ಇವತ್ತು ಸರ್ಕಾರ ಇವತ್ತು ಬಡವ್ರ ಮೇಲೆ ಗದಾಪ್ರಹಾರ ಮಾಡುವಂಥ ಕೆಲಸ ಆಗಿದೆ. ಹಂಗಾಗಿ ನಾನು ವಿನಂತಿ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಕೂಡ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ನಂತರ ಸಂಬಂಧಪಟ್ಟಿದಂಥ ರೆವಿನ್ಯೂ ಮಂತ್ರಿಗಳ ಹತ್ರ ಕೂಡ ಮಾತಾಡಿದ್ದೀನಿ. ನಮ್ಮ ಕೃಷ್ಣ ಬೈರೇಗೌಡರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಅವ್ರಿಗೆ ಎಲ್ಲರಿಗೂ ಕೂಡ ಹೇಳಿದ್ದೀನಿ ನಾನು ಭಾಳ ಸ್ಪಷ್ಟವಾಗಿ, ಎಂಥ ಪರಿಸ್ಥಿತಿಯಲ್ಲೂ ಕೂಡ 1 ಎಕರೆ 35 ಸೆಂಟ್ ಏನು ಗುಂಟೆ ಇದೆಯೋ ಅದ್ರ ಬಿಟ್ಟೇ ಕಾಂಪೌಂಡ್ ವಾಲ್ ಹಾಕಬೇಕು. ಅವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅಕಸ್ಮಿತವಾಗಿ ಅವ್ರೇನನ್ನ ಸರ್ಕಾರ ಇದೆ, ತೋಳಬಲ ಇದೆ, ನಮಗೆ ಅಧಿಕಾರ ಬಲ ಇದೆ ಅಂತ ಬಂದರೆ ನಾವಂತೂ ಯಾರು ಬಡವರು ಕೂಡ 1 ಇಂಚು ಕೂಡ ಇಲ್ಲಿ ಬಿಡೋಂಥ ಪ್ರಶ್ನೆ ಇಲ್ಲ. ಆಲ್ರೆಡಿ ಹಕ್ಕುಪತ್ರಗಳು ಏನಿದೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ, ಇಲ್ಲಿ ವಾಸಿಸ್ತಾ ಇದ್ದೀವಿ, ಎಲ್ಲ ಸೌಲಭ್ಯಗಳಿದ್ದಾವೆ. ದಯವಿಟ್ಟು ಅವ್ರನ್ನ ಜಿಲ್ಲಾಧಿಕಾರಿಗಳು ನಾನು ವಿನಂತಿ ಮಾಡ್ಕೊತೀನಿ, ಆದೇಶ ಕೂಡ ಮಾಡ್ತೀನಿ. ಏನು 7 ಎಕರೆದಲ್ಲಿ 1 ಎಕರೆ 35 ಸೆಂಟ್ ಬಿಟ್ಟೆ ಅವ್ರು ಕಾಂಪೌಂಡ್ ವಾಲ್ ಹಾಕಬೇಕನ್ನಂಥದ್ದು ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಮಾತಾಡಿದ್ದೀನಿ. ಮತ್ತು ರೆವಿನ್ಯೂ ಮಿನಿಸ್ಟರ್ ಹತ್ರ ಕೂಡ ನಾನು ಮಾತಾಡಿದ್ದೀನಿ, ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದ್ದೀನಿ. ಹಂಗಾಗಿ ಯಾರು ಕೂಡ ನಾವು ಎದುರೋದು ಬೇಕಾಗಿಲ್ಲ. ಇವತ್ತು ಸರ್ಕಾರ ಭಾಳ ಸ್ಪಷ್ಟವಾಗಿ ಗೈಡ್ಲೈನ್ಸಲ್ಲಿ ಏನು ಹೇಳುತ್ತೆ, ಇವತ್ತು ಯಾರನ್ನಾಗಲಿ 3 ವರ್ಷ 4 ವರ್ಷ 5 ವರ್ಷಗಳಾದ ನಂತರ ಅಕ್ರಮ ಇದ್ದಂಥವ್ರನ್ನ ಸಕ್ರಮ ಮಾಡಬೇಕಂದ್ರೆ ಕಾನೂನೇ ಇದೆ. ಅಂಥ ಟೈಮಲ್ಲಿ ಕಾನೂನು ಇದ್ದಂಥ ಟೈಮಲ್ಲಿ ಸ್ಲಮ್ಮಲ್ಲಿ ಡಿಕ್ಲೇರ್ ಮಾಡಿದ ನಂತರ ಇವತ್ತು ಎಲ್ಲರೂ ಕೂಡ ಹಕ್ಕುಪತ್ರ ಕೊಟ್ಟಿದ ನಂತರ ಇವತ್ತು ಅರಹತುರಿಯಲ್ಲಿ ಬಂದು ನಾವು ಕಾಂಪೌಂಡ್ ವಾಲ್ ಕೊಡ್ತಂದ್ರೆ ಇವರೆಲ್ಲರೂ ನೋಡಿರಿ, ಇವರೆಲ್ಲರೂ ಕೂಡ ನಮಗೆ ಯಾರು ಅಂತೇಳಿ ನಮಗೆ ಭಾಳಷ್ಟು ಮಂದಿ ಸಂಬಂಧಿಕರಿದ್ದರೆ ಕೂಡ ಭಾಳಷ್ಟು ಮಂದಿ ಅಮಾಯಕರು ಕೂಡ ಇದ್ದಾರೆ. ಒಂದು ಜಾತಿಯವರು ಇಲ್ಲ, ಎಲ್ಲ ಜಾತಿಯವರು ಕೂಡ ಇದ್ದಾರೆ. ಹಿಂಗಾಗಿ ನಾವು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಯುನೈಟೆಡ್ ಇದ್ದೀವಿ. ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇದನ್ನು ನಮ್ಮ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಇದನ್ನು ನಾನು ಮುಂದಾಳುತ್ತಂತ ತೊಗೊತೀನಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಒಂದು ಜೋಪಿಡಿ ಕೂಡ ಬಿಡೋ ಪ್ರಶ್ನೆ ಏನಿಲ್ಲ. ಇವತ್ತು ಇದ್ರ ಪರವಾಗಿ ಗಟ್ಟಿಯಾಗಿ ನಾವು ಮಾತಾಡ್ತೀವಿ, ಇದ್ರ ಪರವಾಗಿ ನಿಲ್ತೀವಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಏನೇ ಆಗಲಿ, ಆಲ್ರೆಡಿ ನನಗೆ ಗೊತ್ತಿರೋಂಥ ಪ್ರಕಾರ ನಾನು ಎಲ್ಲ ತಾಯಂದ್ರಿಗೆ ಎಲ್ಲ ಹಿರಿಯರು ಕೂಡ ಹೇಳ್ತಾ ಇದ್ದೀನಿ, ಇದು ಬಿಟ್ಟೇ ಮಾಡ್ತೀವನ್ನಂತ ಅವ್ರದ್ದು ಕೂಡ ಯೋಚನೆ ಇದೆ. ಆಲ್ರೆಡಿ ನಾವೆಲ್ಲರೂ ಕೂಡ ಗಟ್ಟಿಯಾಗಿರೋ ಕಾರಣ, ನಮ್ಮ ಆದಿ ಎಲ್ಲರೂ ಕೂಡ ಹಿರಿಯರೆಲ್ಲರೂ ಕೂಡ ಅವ್ರು ಗಟ್ಟಿಯಾಗಿ ನಿಂತಿರೋ ಕಾರಣ, ನಮ್ಮ ಕಾರ್ಪೊರೇಟ್ರುಗಳು ಎಲ್ಲರೂ ಕೂಡ ಓಬಳೇಶ್ವರ್ ಎಲ್ಲರೂ ಕೂಡ ಬಂದು ಅವತ್ತು ಹೇಳಿರೋ ಕಾರಣ ಬಹುಶಃ ಅವ್ರ ಉದ್ದೇಶ ಕೂಡ ಹಂಗೆ ಇದೆ, ಇದು ಬಿಟ್ಟೇ ಮಾಡ್ಬೇಕನ್ನೋದಿದೆ. ಅಕಸ್ಮಿತವಾಗಿ ನನಗೇನು ಯಾವುದೇ ರಾಜಕಾರಣದಲ್ಲಿ ಯಾವುದೂ ಏನಿಲ್ಲ, ರಾಜಕಾರಣ ಮಾಡಬೇಕು ಅನ್ನೋಂಥದ್ದು ಕೂಡ ಯಾವುದಿಲ್ಲ, ನಾನೇನು ರಾಜಕಾರಣ ಮಾಡಬೇಕನ್ನೋಂಥದ್ದು ಕೂಡ ಯಾವುದಿಲ್ಲ. ಹಂಗಾಗಿ ಬಡವ್ರಿಗೆ ನ್ಯಾಯ ಸಿಗಬೇಕು, ಅದ್ರ ಬಿಟ್ಟೆ ಅವ್ರು ಕಾಂಪೌಂಡ್ ವಾಲ್ ಹಾಕ್ಬೇಕನ್ನೋಂಥ ಒತ್ತಾಯನೂ ಕೂಡ ಬರ್ತೀನಿ. ಅದಕ್ಕೋಸ್ಕರ ಇವರೆಲ್ಲರೂ ಕೂಡ ಯಾರು ಎದುರೋದು ಬೇಕಾಗಿಲ್ಲ. ಅವ್ರು ಏನನ್ನ ಮಾಡಿದ್ರೆ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಅವ್ರು ಮಾರ್ಕ್ ಹಾಕಿದ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಲಿ ಅನ್ನೋಂಥದ್ದು ನಾನು ಒತ್ತಾಯವನ್ನು ಮಾಡ್ತೀನಿ. ನಿಜವಾಗ್ಲೂ ಜನರೇ ನೋಡ್ತಾ ಇದ್ದೀರಾ, ಶ್ರೀರಾಮುಲು ಸರ್ ಅವರು ಬಂದೇನೆ ಇಲ್ಲಿರುವ ಬಡ ಜನಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದ್ರ ಜೊತೆಗೆ ಅವರಿಗೆ ಧೈರ್ಯ ತುಂಬುವಂತ ಮಾಡಿದ್ದಾರೆ. ಜೊತೆ ಬಹಳಷ್ಟು ಇಲ್ಲಿರುವ ಒಂದು 500 ಮನೆಗಳು ಅವ್ರೇನು 3-4 ದಿನ ಹಿಂದೆ ಮುಂಚೆ ನೋಡಿದ್ರಿ, ಪಾಪ ಊಟ ಮಾಡದೆ ಬಹಳ ಸ್ಥಗಿತಗೊಂಡು ದುಃಖದಲ್ಲಿ ಎಲ್ಲರೂ ಏನು ಬೇಜಾರಲ್ಲಿದ್ರು, ಇವಾಗ ಅವ್ರಿಗೆ ಧೈರ್ಯ ತುಂಬುವ ಸಾಹಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಅವ್ರ ಕೈ ಬಿಡಲ್ಲ ಅಂತ ಶ್ರೀರಾಮುಲು ಸರ್ ಅವರು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ನ್ಯಾಯದ ಪರವಾಗಿ ನಿಂತು ಜನರುಗಳಿಗೆ ಬೆನ್ನೆಲುಬಾಗಿ ಅವರಿಗೆ ಸಹಾಯ ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆಯವರು ನಮ್ಮ ಬಳಿಯಲ್ಲಿ ಖುದ್ದಾಗಿ ಸ್ವತಃ ಶ್ರೀರಾಮುಲು ಸರ್ ಅವರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇವಾಗ ಒಂದು ಇದರಲ್ಲಿ ಕ್ಯಾಚಿ ಪಾಯಿಂಟ್ ಏನಂದರೆ, ಇದು ಆ್ಯಕ್ಚುಲಿ ಸ್ಪಿನ್ನಿಂಗ್ ಮಿಲ್ಗೆ ಬರೋದೇ ಇಲ್ಲ. ಇದು 75 ಎಕರೆ ಪ್ರದೇಶದಲ್ಲಿ ಈ 1 ಎಕರೆ 35 ಸೆಂಟ್ ಏನಿದೆನೋ 7 ಎಕರೆದಲ್ಲಿ 35 ಸೆಂಟ್ ನಾನೇನು ಹೇಳ್ತಾ ಇದ್ದೀನಿ 750 ಅದರಲ್ಲಿ ನಮ್ದು ಏನು 135 ಅದು ಆ್ಯಕ್ಚುಲಿ ಇವ್ರಿಗೆ ಸಂಬಂಧನೇ ಇಲ್ಲ ಹೇಳ್ಬೇಕಾದ್ರೆ ಅವರು ಲೆಕ್ಕ ಮಾಡ್ಕೊಳ್ಳಿ. ನಮಗೇನಿದೆ ಇವಾಗೆಲ್ಲ ಒತ್ತುವರಿ ಮಾಡ್ಕೊಂಡವ್ರು ಬಿಟ್ಟು ನಮ್ಮ ಬಡವ್ರ ಮೇಲೆ ಗದಾಪ್ರಹಾರ ಮಾಡೋದು ಬೇಕಾಗಿಲ್ಲ. ನೀನು ಬೇಕಾದರೆ ನೀವು ಆ ಕಡೆ ಹೋಗಿ ಒತ್ತುವರಿ ಮಾಡ್ಕೊಂಡವ್ರ ಮೇಲೆ ನುಗ್ಗ್ರಿ. ಇವಾಗ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅವತ್ತಿನ ಸಂದರ್ಭದಲ್ಲಿ ಏನು ರಾಮ್ ನಿವಾಸ್ ಅಶ್ವತ್ ಅಂದೇಳಿ ಏನಿದೆನೋ ಅವ್ರ ಪ್ರಾಪರ್ಟಿ ಅಂದಂಥ ಟೈಮಲ್ಲಿ ಅವರು ಕೂಡ ಅವತ್ತೇನು ಮಾಡಿದ್ದಾರೆ, ಬಡವ್ರು ಕಟ್ಕೊಂಡಾರಂತ ಬಿಟ್ಟು ಕೊಟ್ಟಾರ. ಇದು ಆ್ಯಕ್ಚುಲಿ ಗೌರ್ಮೆಂಟ್ಗೆ ಸಂಬಂಧ ಇಲ್ಲ. ಅವರು ಅವತ್ತಿನ ಸಂದರ್ಭದಲ್ಲಿ ನಾವು ಬಡವರು ಇರೋ ಕಾರಣ ಬಿಟ್ಟು ಕೂಡ ಕೊಟ್ಟಾರ.
ಅದರಲ್ಲಿ ನಾವು 1.35 ಬರ್ತಾ ಇದೀವಿ, ಮತ್ತು ಅದರಲ್ಲಿ 75 ಎಕರೆದಲ್ಲಿ 1.35 ಬರ್ತಾ ಇಲ್ಲ. ಇದರಲ್ಲಿ 7 ಎಕರೆ ಅದರಲ್ಲಿ ಮಾತ್ರ ನಾವು 1.35 ಬರ್ತಾ ಇದ್ದೀವಿ. ಹಂಗಾಗಿ ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ನಾವು ಯಾವುದು ಒತ್ತಡ ಮಾಡಿ ಏನನ್ನ ತೊಂದರೆ ಮಾಡೋಂಗಿದ್ರೆ ನಮಗೆ ಕೂಡ ಗೊತ್ತಿದೆ, ಹೋರಾಟದಿಂದಲೇ ಮೇಲೆ ಬಂದಂಥ ನಮಗೆ ಹೋರಾಟ ಏನು ಹೊಸದೇನಲ್ಲ. ಹೋರಾಟ ಮಾಡ್ತೀವಿ, ನಮ್ಮ ಬಡವರಿಗೆ ನ್ಯಾಯವನ್ನು ಕೊಡಿಸ್ತೀವಿ. ನೀವು ನೋಡ್ತಾ ಇರ್ಬೋದು ಜನಗಳೇ, ಶ್ರೀರಾಮ್ ಸರ್ ಡೈರೆಕ್ಟಾಗಿ ಜನಗಳ ಹತ್ರ ಅವ್ರ ನೇರ ಕಷ್ಟಗಳನ್ನ ಕೇಳಿಸ್ಕೊತಾ ಇದ್ದಾರೆ, ಅವ್ರಿಗೆ ಪ್ರತಿಸ್ಪಂದಿಸ್ತಿದ್ದಾರೆ, ಧೈರ್ಯ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನೀವು ನೋಡ್ಬೋದು ಅವ್ರುಗಳಿಗೆ ಪಾಪ 4 ದಿನದಿಂದ ಊಟ ಮಾಡದೆ ಅವ್ರು ಕೂತಿರೋರ್ಗು ಅವ್ರು ಆಶ್ವಾಸನೆ ಕೊಡ್ತಿದ್ದಾರೆ, ಧೈರ್ಯವಾಗಿ ಊಟ ಮಾಡಿ, ಯಾರೂ ನಿಮ್ಮ ಮನೆಗಳನ್ನ ಕಿತ್ಕೊಳ್ಳಲ್ಲ, ಇಲ್ಲಿ ಏನೇ ನಡೆದ್ರು ಹೋರಾಟಕ್ಕೂ ನಾವು ಸಿದ್ಧ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ನೀವು ನೋಡ್ತಾ ಇರ್ಬೋದು ಪಾಪ ಇಷ್ಟು ಜನಗಳು ಬಂದು ಅವ್ರ ಮನೆ ಕಳ್ಕೊತೀವಿ ಅನ್ನೋ ಭೀತಿಲಿ ಬಂದು ಅವರ ಮುಂದೆ ಕೂತಿದ್ದಾರೆ. ಅವ್ರು ಇಷ್ಟು ದಿನದ ಕಷ್ಟ ಇಂದಿಗೆ ತೀರುತ್ತೆ ಅನ್ನೋ ಒಂದು ನಂಬಿಕೆ, ಆಶ್ವಾಸನೆ ಕೂಡ ಅವರಿಗೆ ಬರ್ತಾ ಇದೆ. ಸರ್ ನಮ್ಮ ಯಜಮಾನ್ರಿದ್ರಿ ಊರಾಗ ಯಜಮಾನ್ರಿದ್ದಾಗ ನಾವು ಯಾರು ಏನೂ ಅಂದಿಲ್ಲ ನಮ್ಮನ್ನ. ನಾವು ಅವಾಗಿನವರೆಗೆ ಇವಾಗ ನಮ್ಮ ಮಕ್ಕಳಿಗೆ ಮಕ್ಕಳಾಗ್ಯಾರ, ಹುಡುಗರು ದೊಡ್ಡವರಾಗ್ಯಾರ, ಹುಡುಗರು ಸದುತ್ತಾ ಇದ್ದಾರೆ. ನಮ್ಗೆ ಯಾರು ಬಂದು ಅಧ್ಯಕ್ಷತೆ ಮಾಡಿದ್ದಿಲ್ಲ. ಇವಾಗ ಅವರು ಏಕ್ದಮ್ಲೆ ಬಂದು ಬಿಟ್ಬಿಡು ಅಂದರೆ ನಾವು ಎಲ್ಲಿಗೆ ಹೋಗೋಣ ಸರ್? ಹುಡುಗರು ಕಟ್ಕೊಂಡು ನಾವು ಎಲ್ಲಿಗೆ ಹೋಗೋಣ? ಹುಡುಗರು ಎಲ್ಲರೂ ಇಲ್ಲೇ ಸದುತ್ತಾರೆ, ಇಲ್ಲೇ ಮಾಡ್ತಾರೆ ಸರ್. ನಾವು ಎಲ್ಲಿಗೆ ಹೋಗ್ಬೇಕು? ಹಿಂಗೆಲ್ಲ ಕಿತ್ತಬೇಕಂದ್ರೆ ನಾವು ಎಲ್ಲಿಗೆ ಹೋಗೋಣ ಸರ್? ದಾರಿ ಹಿಡ್ಕೊಂಡು ಹಿಂಗೆಲ್ಲ ಇದು ಮಾಡ್ತಾಯಿದ್ದಾರೆ. ನಮಗೇನು ಯಾರು ಧೈರ್ಯ ಕೊಡೋರಿಲ್ಲ. ನಾವು ಎತ್ತಾಗ ಹೋಗ್ಬೇಕು ಸರ್. ನೀವು ನೋಡಿರಿ, ಫಸ್ಟು ಅಂತ ಬಂದಾಗಲಿದ್ದು ಇದೇ ಜಾಗದಾಗ ಇದೀವಿ ಸರ್. ನಾವು ಎಲ್ಲಿ ಹೋಗಿಲ್ಲ. ನಮ್ಮ ಯಜಮಾನ್ರು ಕೂಡ ಇಲ್ಲೇ ಇದ್ದಾರೆ ಸರ್. ನಾವು ಎತ್ತಾಗ ಹೋಗಿಲ್ಲ ಸರ್, ಎಲ್ಲಿ ಹೋಗಿಲ್ಲ. ಕೂಲಿ ಮಾಡ್ಕೊಂಡು ತಿಂತಿದ್ದೀವಿ ಸರ್. ನಾವು ಮನೆ ಕೆಲಸ ಮಾಡಿ ಅವ್ರಿಗೆ ಬಿಲ್ ಎಲ್ಲ ಕಟ್ತಾಯಿದ್ದೀವಿ ಸರ್. ಮನೆ ಪತ್ರ ಎಲ್ಲ ಕೊಟ್ಟಾರ ಸರ್. ನಮಗೆ ಎಲ್ಲ ಐತೆ ಸರ್. ನಮ್ಗೆ ಏನಿಲ್ಲ ಅಂತ ಹೇಳಿಲ್ಲ. ಕರೆಂಟ್ ಬಿಲ್ ಕಟ್ಬೇಕಂದ್ರೆ ಅದು ಕೂಡ ಕಟ್ತಾಯಿದ್ದೀವಿ, ಎಲ್ಲ ಕಟ್ತಾಯಿದ್ದೀವಿ ಸರ್. ಇವಾಗ ಹೇಗೆ ಸಡನ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಮಕ್ಕಳನ್ನ ಕಟ್ಕೊಂಡು ಎಲ್ಲಿರ್ಬೇಕು ನಾವು? ನಮಗೆ ಯಾರು ಇದ್ದಾರೆ ಸರ್? ನಮಗೆ ದೊಡ್ಡವ್ರು ಯಾರು? ನೀವೇ ನ್ಯಾಯ ಮಾಡ್ಬೇಕು ಸರ್. ನಮಗೆ ಇಲ್ಲಿ ಯಾರು ಯಜಮಾನ್ರಿ ಯಾರು ಧೈರ್ಯ ಕೊಟ್ಟು ಹೇಳೋರು ಯಾರು ಇಲ್ಲ ಸರ್. ನಿಮ್ಮಂಥರ ಹೇಳ್ಬೇಕು. ನಮಗೆ ಧೈರ್ಯವಿಲ್ಲ ಸರ್. ಪೊಲೀಸರನ್ನ ಕರ್ಕೊಂಡು ಬರ್ತಾರೆ ಸರ್. ನಾವು ಏನು ಮಾತಾಡಬೇಕು? ಪೊಲೀಸರು ಬಂದ್ರೇ ಭಯ ಆಗ್ಬಿಡ್ತದೆ ನಮಗೆ. ಭಯ ಆಗಿ ಹಿಂದಕ್ಕೆ ಹಾಕ್ತೀವಿ. ಪೊಲೀಸರು ನಿಂದು ಇಟ್ಕೊಂಡು ಬರ್ತಾರೆ ಸರ್. ನಾವು ಹೆಂಗೆ ಹೋಗ್ಬೇಕು? ನೀವೆಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ. ನೀವು ಕಣ್ಣೀರು ಹಾಕೋದಾಗಲಿ ಅಳೋದಾಗಲಿ ಬೇಡ ಏನಮ್ಮ. ನೀವು ಆರಾಮಾಗಿ ಊಟ ಮಾಡಿ, ನಾವು ಗಂಡು ಮಕ್ಕಳೆಲ್ಲ ನೋಡ್ಕೊಂಡು ಆರ್ಪಿಲಿ ಒದ್ದಿಲ್ಲ ಮಂದಂಟಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ. ನೀವು ಸುಮ್ಮನೆ ನಾವು ಏನೇನಿದ್ರೆ ಕರಿತೀವಿ ಅವಕ್ಕೆ ಬರುವಂತ್ರಿ. ಈ ಸುಮ್ಮನೆ ಇದಕ್ಕೋಸ್ಕರ ಊಟ ಬಿಟ್ಟು ಉಪವಾಸ ಇರೋದು, ಮಲ್ಕೊಳ್ಳೋ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ಗಂಡ್ಮಕ್ಳ ಕೆಲಸ ಆಡ್ಬಿಟ್ಲಿ ಎಂದಕ್ಲೆ ನಾವು ಯಾಕೆ ಆಡ್ಪಿಲ್ಲ ಎಂದಕ್ಕೆ? ನೀವು ಹೆಣ್ಮಕ್ಳೆಲ್ಲ ನಿಮ್ಮ ಕೆಲಸ ನೀವು ಮಾಡಿಕೊಳ್ರ ಹೋಗ್ರಿ. ಏನಮ್ಮ, ನಾವೆಲ್ಲ ಗಂಡ್ಮಕ್ಳೆಲ್ಲ ನಾವೇನಿದೆ ನಿಮ್ಮನ್ನ ಉಳಿಸೋದು ಕೆಲಸ ನಾವು ನೋಡ್ಕೊಂತೀವಿ. ಏನಮ್ಮ, ನಿಮ್ಮ ಗುಡಿಸಲು ಉಳಿಸೋ ಕೆಲಸ ಆಯ್ತು. ಏನೇನಿದ್ರೆ ಮತ್ತೆ ಯಾರನ್ನು ಕರಿತೀವಿ ಮತ್ತೆ ಬರುವಂತ್ರಿ. ಅವಾಗ ಅದಕ್ಕಿಂತ ಬೆಂಕಿ ಹಿಡ್ಕೊಂಡು ಕೂಡ್ಬೇಕು ಹೋಗ್ಬೇಡ್ರಿ ಆಯ್ತಾ? ಇವತ್ತು ರಾತ್ರಿಗೆ ಏನಾಗಲ್ಲ ನಾನು ಇವಾಗ ಕಾಂಪೌಂಡ್ ವಾಲ್ ಆಗೋ ತನಕ ಕಾಂಪೌಂಡ್ ವಾಲ್ ನಮ್ಗೆ ಬಿಟ್ಟು ಹಾಕ್ಬೇಕಂತ ಹೇಳ್ತಿದ್ವಿ, ಹಾಕ್ಸ್ತೀವಿ. ನೀವು ಸುಮ್ಮನೆ ಅಲ್ಲಿ ತನಕ ಸಮಾಧಾನ ಟೆನ್ಷನ್ ಇರ್ತಾವತ್ತ. ಏನಮ್ಮ, ಈ ಒಂದೊಂದ್ಸರಿ ಹಂಗೆ ಆಗ್ತಿರ್ತಾವ. ನೀವು ಸಮಾಧಾನ ಆಗಿರಿ. ಗಂಡು ಮಕ್ಕಳು ಇದ್ದೀವಿ, ನಾವು ಒದ್ದಾಡ್ತೀವಿ. ನಿಮ್ಗೆ ಯಾಕೆ? ನಿಮ್ಮ ಪರಾಗಿ ನಾವು ಇರ್ತೀವಲ್ಲ. ಇವಾಗ ಇಲ್ಲಿ ಜನಗಳ ಮಧ್ಯದಲ್ಲಿ ಶ್ರೀರಾಮ್ ಅವರು ಬಂದು ಅವರ ಕೂಗ್ಗಳನ್ನು ಕೇಳಿಸ್ಕೊಂಡಿದ್ದಾರೆ. ಅವ್ರ ಕೂಗ್ ಕೇಳಿ ಇವಾಗ ಜನಗಳಿಗೆ ಧೈರ್ಯ ಕೊಟ್ಟಿದ್ದಾರೆ. ಅವ್ರು ಎಷ್ಟು ಧೈರ್ಯವಾಗಿದ್ದಾರೆ, ಅವರ ಅನಿಸಿಕೆಗಳು ಏನಿದೆ ಅಂತ ಬನ್ನಿ ಡೈರೆಕ್ಟಾಗಿ ಜನಗಳನ್ನೇ ಕೇಳೋಣ. 20 ವರ್ಷ ಕೆಳಗ ಸಾರ್ ಬಂದಿದ್ದ, ಗೆದ್ದಿದ್ದು ನೋಡಿ ಸಾರ್ ಫಸ್ಟು. ಶ್ರೀರಾಮುಲು ಸಾರು ಆವಾಗ ಗೆದ್ದಿದ್ದ. ನನಗೆ ಗೊತ್ತಿಲ್ಲ ಎಷ್ಟು ವರ್ಷ ಆಗಿತ್ತು. ಸಾರ್ ಫಸ್ಟ್ ಗೆದ್ದಿದ್ದಿಲ್ಲಿ ಬಂದ ಮುಂಡಾಳ ಬಂದು ನಮ್ಮನ್ನು ಬೆದರಿಸಿದ್ರೆ ಬೊಡಕ್ಕೆ ಬಂದಿದ್ದು ಎಲ್ಲರೂ ಹೆಣ್ಮಕ್ಳನ್ನ ಬೊಡೆ ಬಂದು ಸಾರ್ ನಮ್ಗೆ ಮಲ್ಲಯ್ಯ ಕೊಳಗಲ್ ಮಲ್ಲಯ್ಯ ಕರ್ಕೊಂಬಂದು ಸಾರನ್ನ ಕರ್ಕೊಂಬಂದು ನಿಂದಿರ್ಸಿದ್ದ. ಆವಾಗ್ಲಿದ್ದ ಯಾರು ಬಂದಿದ್ದಿಲ್ಲ. ಇವಾಗ ನಮ್ಮನ್ನ ಅದರ್ಸಕ್ಕೆ ಬಂದರೆ ಅದಕ್ಕೆ ಸಾರನ್ನ ಕರೆ ಕಳ್ಸಿವಿ ಅಷ್ಟೇ. ಇವಾಗ ಸರ್ ಬಂದಿದೆ, ಎಲ್ಲರಿಗೂ ಖುಷಿ ಆಯ್ತಾ? ಧೈರ್ಯ ಸಿಕ್ತಾ? ಖುಷಿ ಆಯ್ತು ಅಷ್ಟೇ. ನನಗೆ ಸಿಕ್ತಾ? ಖುಷಿ ಆಯ್ತು. ಹೋಗಿ ನೆಮ್ಮದಿಯಾಗಿ ಊಟ ಮಾಡಿ ಒಂದು ಧೈರ್ಯವಾಗಿರ್ತೀರಾ? ಅವಾಗ సారే ಬಂದು నిందిర్సిద్దు. శ్రీరాములు సారే బంది నిందిర్సిద్దు. నిద్రగాని లేదు నైనా, అన్నం నీళ్ళు లేవు, నిద్ర లేదు. ಮಾಡಿಲ್ಲ ಯಾರು. ಒಂದು ವಾರ ಬಂದು ಸರ್ ಊಟನೂ ಮಾಡಿಲ್ಲ ಯಾರಾದ್ರು. ಅರೆ ನಿಮ್ಗೆ ಇವಾಗ ಎಲ್ಲರೂ ಅವ್ರು ಬಂದು ನಿಮ್ಮ ಪರ ನಿಂತಿರೋದು ಖುಷಿ ಆಯ್ತಾ? ನಿಮ್ಗೆಲ್ಲರಿಗೂ ಧೈರ್ಯ ಬಂದೈತೆ ನಮಗೆ. ಶ್ರೀರಾಮುಲು ಬಂದೈತಿ, ಇವಾಗ ಧೈರ್ಯ ಬಂದೈತಿ. ಯಾರು ಬಂದ್ರು ಧೈರ್ಯ ಬಂದಿಲ್ಲ. ಶ್ರೀರಾಮುಲು ಸಾರ್ ಬಂದಿದ್ದ, ಅದಕ್ಕೆ ಧೈರ್ಯ ಬಂದೈತೆ ನಮಗೆ. ಅವಾಗ ಸಾರೇ ನಿಂದಿರ್ಸಿದ್ದು. ಫಸ್ಟ್ ಎಲೆಕ್ಷನ್ದಾಗ ಗೆದ್ದಿದ್ದ. ಅವು ಕರ್ಕೊಂಬಂದಿದ್ವಿ ನಾವು. ನಮ್ಮ ಮನೆಯವ್ರು ಹೋಗಿ ಕರ್ಕೊಂಬಂದಿದ್ರು. ಫಸ್ಟ್ ನಿಂತಿದ್ದ. ಕಟ್ಟಾಕ್ರ ಅವ್ನು ಅಪ್ಪ ಬಂದ್ರೆಗೇನ ಕಟ್ಟಾಕ್ರದು ಮರಕ್ಕೆ ನಾನು ಬರ್ತೀನಿ ಅಂದಿದ್ದ. ಇವಾಗ ಸುತ್ತ ಹಂಗೆ ಕಟ್ಟಾಕ್ತೀವಿ ಅಪ್ಪ ಬಂದ್ರೆಗೇನ ಅಷ್ಟೇ.
ನೋಡ್ತಾ ಇದ್ದೀರಾ ಜನಗಳೇ, ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಟ್ಟಿದೆ. ಇಷ್ಟು ತನಕ ಎಲ್ಲರೂ ದುಃಖದಲ್ಲಿ ಭಯದಲ್ಲಿ ಭಯಭ್ರಾಂತರಾಗಿದ್ದರು. ಬಟ್ ಒಂದ್ಸತಿ ಬೆಂಕಿ ಬಂದಂಗೆ ಶ್ರೀರಾಮ್ ಸರ್ ಬಂದರು, ಧೈರ್ಯ ಕೊಟ್ಟರು. ಇವಾಗ ನೀವೇ ನೋಡ್ಬೋದು ಎಲ್ಲರ ಮುಖದಲ್ಲೂ ಮಂದಹಾಸ ಹೆಂಗೆ ಮೂಡಿದೆ ಅಂತ. ಅವ್ರನ್ನೇ ಕೇಳ್ತಿದ್ದೀನಿ, ಅವ ಏನಂತೀಯವ ಇವಾಗ ಹೇಗಿದೆ? ఇవాగ ఆరామైంది సార్ ఆరామైంది సార్ ఇవాగ మా నాయన పెండ్లు కాకున్నప్పుడు వచ్చి ఇక్కడే పని చేసినాడు సార్ మిల్లల్లోన. అప్పటి నుండి మా నాయన ఇక్కడే గాంధీనగర్లోన పెండ్లు చేసుకొని మా నాయనకి రూపాయి కూలీల్లోనే బతికినాడు. ఈడ మిల్లలోన సార్, మిల్ల పని చేసుకుంటే అప్పటి నుండి ఇక్కడే ఉండి ఈడే పుట్టినాం, ఈడే పెరిగినాం సార్. ఇప్పటికీ ఎవరు ఏం అనలేదు సార్, ఎవరు వచ్చిన వాళ్ళు లేదు. ఇప్పటికీ వచ్చి పెరకమని చెప్తున్నారు సార్ మమ్మల్ని. మేము ఎక్కడ పోవాలి సార్? ఇప్పుడు ఏటికి పోవాలా? మళ్ళీ ఫోన్ చేశారు సార్ ಪೊಲೀಸ್ ಅವ್ರಿಗೆ. ಇವಾಗ ಶ್ರೀರಾಮ್ ಸರ್ ಬಂದಿದ್ದಾರೆ, ಅವ್ರು ಬಂದಿದ್ದೆ ನಿಮ್ಗೆ ಅಟ್ಲೀಸ್ಟ್ ಒಂದು ಧೈರ್ಯ ಕೊಡಿ. ಧೈರ್ಯದ ಜೊತೆಗೆ ಅವ್ರು ನಿಮ್ಮ ಜೊತೆ ಕ್ಲಿಯರಾಗಿ ಹೇಳಿದ್ದಾರೆ, ಹೆಣ್ಮಕ್ಳೆಲ್ಲ ನೆಮ್ಮದಿಯಾಗಿರಿ, ಗಂಡು ಮಕ್ಳು ಅವ್ರು ಕೆಲಸ ಮಾಡ್ಕೊಟ್ಟು ನಿಮಗೆ ನ್ಯಾಯ ಕೊಡಿಸಿರಿ ಅಂತ, ನಿಮ್ಮ ಮನೆ ಉಳಿಸ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಿಮಗೆ ನಂಬಿಕೆ ಬಂದಿದೆ ಅಲ್ವಾ? ಮಾಕೆ ಏನಂದ್ರೆ ಅವರು ನಾವು ಕಾಂಪೌಂಡ್ ಹಾಕೋದನ್ನ ನಿಂದಿರ್ತೇವೆ ಅಂತಂದು ಧೈರ್ಯ ಕೊಟ್ಟಿದ್ದಾರೆ, ನಮಗೆ ಧೈರ್ಯ ಇತ್ತು ಸರ್. ಕೊನೆಗೂ ಜನಗಳೇ ನೀವು ನೋಡ್ತಾ ಇದ್ದೀರಾ, ಕಷ್ಟದಲ್ಲಿ ಭಯಭ್ರಾಂತರಾಗಿದ್ದ ಜನಗಳು ಇವಾಗ ಅವರ ಮುಖದಲ್ಲಿ ಮಂದಹಾಸ ಮೂಡಿದೆ. ಒಂದು ಚೂರು ನಂಬಿಕೆ ಕೂಡ ಅವ್ರಿಗೆ ಬಂದಿದೆ. ಜೊತೆಗೆ ಒಂದು ಒಳ್ಳೆ ಆಶ್ವಾಸನೆ, ಒಂದು ಬೆನ್ನೆಲುಬಾಗಿ ಶ್ರೀರಾಮುಲು ಸರೇ ಅವ್ರಿಗೆ ಸ್ವತಃ ಖುದ್ದಾಗಿ ನಿಂತಿದ್ದಾರೆ. ಸೊ ಇವಾಗ ನಿಜಕ್ಕೂ ವಿನಾಯಕ ನಗರಕ್ಕೆ ಒಂದು ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ. ನೋಡ್ತಾ ಇರಿ VTV ಬಳ್ಳಾರಿ.